ಆರ್ಟಿಫಿಷಿಯಲ್ ಆಗಿ ಕೋರಲ್ ಪಾಲಿಪ್ ನೇ ಕ್ರಿಯೇಟ್ ಮಾಡ್ಬಿಟ್ಟಿದೀವಿ ನಮ್ಮ ಇಂಡಿಯಾದಲ್ಲಿ. ಅದನ್ನ ವಿ ಕಾಲ್ ಇಟ್ ಅಸ್ ಬಯೋ ರಾಕ್ ಅಂತ. ರಾಕ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಇಟ್ಸ್ ಅ ಸಿಂಬಯಾಟಿಕ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸಿ ಅನಿಮೋನ್ ಇನ್ವರ್ಟಿಬ್ರೇಟ್ ಅಂಡ್ ಆಲ್ಗೆ. ಈ ಮಧ್ಯೆ ಇರ್ತಕ್ಕಂಥ ರಿಲೇಶನ್ಶಿಪ್ ನ ಏನಂತ ಕರಿತೀವಿ ಸರ್? ಈಗ ಕೋರಲ್ಸ್ ಎಲ್ಲಿ ಮಾತ್ರ ಬದುಕ್ತವೆ ಸರ್ ಅಂತಂದ್ರೆ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಮಾತ್ರ. ಏನಕ್ಕೆ ಅಂತಂದ್ರೆ ಈ ರೀಜನ್ ಬಿಟ್ರೆ ಇನ್ನೆಲ್ಲೂ ಕೂಡ 20 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಟೆಂಪರೇಚರ್ ಎಲ್ಲೂ ನೋಡಕ್ ಆಗಲ್ಲ. ಅದಕ್ಕೋಸ್ಕರ ಮೊದಲನೇದು ಟೆಂಪರೇಚರ್ 20 ಡಿಗ್ರಿ ಸೆಲ್ಸಿಯಸ್ ರೌಂಡ್ ಇರಬೇಕು. ಅಂಡ್ ಎರಡನೇ ನೋಡಿದ್ರೆ ಯಾವ ನೀರು ಇರ್ಬೇಕು ಇಲ್ಲಿ? ಇಟ್ ಇಸ್ ಸಾಲ್ಟ್ ವಾಟರ್. ಡೆಪ್ತ್ ಎಷ್ಟು ಇರಬೇಕು? ಲೆಸ್ ದನ್ 80 ಮೀಟರ್. ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ ಅಂದ್ರೆ ಕೋರಲ್ ಅಥವಾ ಕೋರಲ್ಸ್ ಅಂತ ಕರಿತೀವಿ. ನಿಮಿಷ್ಟ ಯಾವ್ದಾದ್ರು ನಿಮಿಷ್ಟ ಓಕೆ ಅಲ್ವಾ? ಕೋರಲ್ ಅಥವಾ ಕೋರಲ್ ರೀಫ್ಸ್ ಕರೆಂಟ್ ಅಫೇರ್ಸ್ ಸಕ್ಕತ್ತಾಗಿದ್ದಾವೆ ಇದರಲ್ಲಿ, ಹೈಲಿ ವಾಸ್ ನ್ಯೂಸ್. ನಾವು ನೋಡೋಣ ಒಂದಾಗಿ. ನಾವು ಮೊದಲು ಈ ಕೋರಲ್ ಬಗ್ಗೆ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಒಂದು ಬ್ಲೂ ಪ್ರಿಂಟ್ ಬರ್ದ್ಬೋಣ. ಇದ್ರ ಏನೇನ್ ಸ್ಟಡಿ ಮಾಡ್ಬೇಕು ಅಂತ, ನಾವ್ ಏನೇನ್ ಸ್ಟಡಿ ಮಾಡ್ಬೇಕು, ನೀವು ಅಟ್ಲೀಸ್ಟ್ ನಂಗೆ ಹೆಲ್ಪ್ ಮಾಡಿ ಏನೇನ್ ಸ್ಟಡಿ ಮಾಡ್ಬೇಕು ಅಂತ. ಇಟ್ ಇಸ್ ಡೆಫಿನೇಷನ್ ಆಗಿರ್ಬೋದು ಅಥವಾ ಅಬೌಟ್ ಅಂತ, ನಿಮ್ ಇಷ್ಟ ಯಾವ್ದಾರು ಓಕೆ, ಯಾವ್ದಾರು ಓಕೆ. ಡೆಫಿನೇಷನ್ ಅಥವಾ ಅಬೌಟ್. ಎರಡನೇದು ಎಕ್ಸಾಂಪಲ್ಸ್ ಅಲ್ಲೇ ಬರೋಣ. ಅಬೌಟ್ ಅಂತ ಬರ್ತಾರೆ, ಡೆಫಿನೇಷನ್ ಎಕ್ಸಾಂಪಲ್ಸ್ ಅಲ್ಲೇ ಬರ್ತಾವೆ. ಇಟ್ ಇಸ್ ಯೂಸಸ್. ಅದಕ್ಕಿಂತ ಮುಂಚೆ ಇಟ್ ಇಸ್ ಮೇಜರ್ ಆಗಿ ನೋಡೋದಾದ್ರೆ ಈ ಕೋರಲ್ಸ್ ಕ್ರಿಯೇಟ್ ಆಗ್ಬೇಕಾದ್ರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ರಿಕ್ವೈರ್ಡ್? ಸಿ ಕೋರಲ್ಸ್ ಆರ್ ಹೈಲಿ ಸೆನ್ಸಿಟಿವ್. ಈ ಹೈಲಿ ಸೆನ್ಸಿಟಿವ್ ಆರ್ಗ್ಯಾನಿಸಮ್ಸ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಫ್ಯಾಕ್ಟರ್ಸ್ ಯಾವ್ಯಾವು ಅಂತ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಫ್ಯಾಕ್ಟರ್ಸ್ ಅಂತ. ಅಂಡ್ ಮೂರನೇದು ನೋಡೋದಾದ್ರೆ ಕೋರಲ್ಸ್ ನ ವಿಧಗಳು, ದ ಟೈಪ್ಸ್ ಆಫ್ ಕೋರಲ್ಸ್. ದ ಟೈಪ್ಸ್ ಆಫ್ ದ ಕೋರಲ್ಸ್ ಅಂತ ಕರಿತೀವಿ. ದ ಟೈಪ್ಸ್ ಆಫ್ ದ ಕೋರಲ್ಸ್. ಟೈಪ್ಸ್ ಆಫ್ ದ ಕೋರಲ್ಸ್. ಇಲ್ಲಿ 3 ವಿಧವಾದಂತ ಕೋರಲ್ಸ್ ಇದಾವೆ. ಒಂದು ಅಟಾಲ್ ಅಂತ ಕರಿತೀವಿ, ಅದಾದ್ಮೇಲೆ ಬ್ಯಾರಿಯರ್ ರೀಫ್ ಅಂತ ಕೇಳಿದೀರಾ, ಬ್ಯಾರಿಯರ್ ಕೋರಲ್. ಅಂಡ್ ಮೂರನೇದು ಹೇಳೋದಾದ್ರೆ ಫ್ರಿಂಜಿಂಗ್ ರೀಫ್ ಅಂತ. ನಾನು ಇಮೇಜ್ ತೋರಿಸ್ತೇನೆ, ನಾನು ಡಿಸ್ಕಸ್ ಮಾಡ್ತೇನೆ. ಕಷ್ಟ ಅನ್ಸುತ್ತೆ ಬಟ್ ಆದ್ರೆ ನನ್ನ ಕ್ಲಾಸ್ ಕೇಳಿ ಆಮೇಲೆ ನೋಡೋಣ. ಇಟ್ ಇಸ್ 4ನೇದು. ಈ ಮೇಲ್ ಬರೀತಿದ್ರೆ ವೇಸ್ಟ್ ಅಂತ ಇವತ್ತಿನ ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಯಾವ್ದಪ್ಪ ನೆಕ್ಸ್ಟ್ ಅಂದ್ರೆ ಪಾಸಿಟಿವ್ಸ್, ಪಾಸಿಟಿವ್ಸ್, ನೆಗೆಟಿವ್ಸ್, ಪಾಸಿಟಿವ್ಸ್, ನೆಗೆಟಿವ್ಸ್. ಅಂಡ್ ಈ ನೆಗೆಟಿವ್ ಅಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಇದೆ. ಆ ಒಂದು ಕಾನ್ಸೆಪ್ಟ್ ನ ಏನಂತ ಕರಿತೀವಿ ಅಂತಂದ್ರೆ ಕೋರಲ್ ಬ್ಲೀಚಿಂಗ್ ಅಂತ ಕರಿತೀವಿ. ಕೇಳಿದೀರಾ? ಕೋರಲ್ ಬ್ಲೀಚಿಂಗ್ ಅಂದ್ರೆ ನಾವು ಮಾಡ್ಕೋತ ಬ್ಲೀಚಿಂಗ್ ಆತರ ಅಲ್ಲ. ಓಕೆ, ಕೋರಲ್ ಬ್ಲೀಚಿಂಗ್ ಕೇಳಿದೀರಾ? ಕೋರಲ್ ಬ್ಲೀಚಿಂಗ್ ಅಂತ ಇಲ್ಲಿವರೆಗೂ ಕೇಳಿರ್ತೀರ ಅಷ್ಟೇ, ಇನ್ ಮಿಕ್ಕಿದೇನೋ ಕೇಳಿರಲ್ಲ. ಇಟ್ ಇಸ್ ಯೆಲ್ಲೋ ಡಿಸೀಸ್ ಅಂತ ಕೇಳಿದ್ರೆ, ಯೆಲ್ಲೋ ಫೀವರ್ ಅಲ್ಲ, ಯೆಲ್ಲೋ ಡಿಸೀಸ್ ಅನ್ನೋದು ಈ ಕೋರಲ್ಸ್ಗೆ ಸಪರೇಟ್ ಆಗಿ ಇಂಪ್ಯಾಕ್ಟ್ ಆಗ್ತವೆ. ಒಂದ್ಸತಿ ಕಾಯಿಲೆ ಬಂತ ಮುಗೀತು ಒಂಥರ HIV ತರ ಚಟ್ಟ ಹತ್ತೋದ್ ಬಿಟ್ರೆ ಇನ್ ಯಾವ್ದು ಆಲ್ಟರ್ನೇಟಿವ್ ಇಲ್ಲ. ಇಟ್ ಇಸ್ ಯೆಲ್ಲೋ, ವಿ ಕಾಲ್ ಇಟ್ ಆಸ್ ಯೆಲ್ಲೋ ಡಿಸೀಸ್ ಅಂತ. ಇದಾದ್ಮೇಲೆ ಮೆಜರ್ಸ್ ಅಂತ ಡಿಸ್ಕಸ್ ಮಾಡ್ತೀವಿ. ಮೆಜರ್ಸ್ ನಾವು ಮೆಜರ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೆಂಗ್ ಡಿಸ್ಕಸ್ ಮಾಡ್ಬೇಕಿಲ್ಲಿ? ಇಟ್ ಇಸ್ ಗ್ಲೋಬಲ್ ಲೆವೆಲ್ ಅಲ್ಲಿ ಏನೇನು ಇನಿಷಿಯೇಟಿವ್ ಇದಾವ, ವರ್ಲ್ಡ್ ಲೆವೆಲ್ ಇನಿಷಿಯೇಟಿವ್ಸ್. ಅದೇ ರೀತಿ ನಮ್ ಭಾರತ ತಗೊಂಡಿರ್ತಕ್ಕಂಥ ಯಾವ್ದಾದ್ರು ಇನಿಷಿಯೇಟಿವ್ಸ್ ಇದಾವ. ನಿಮ್ಗೇನು ಗೊತ್ತಿಲ್ಲ ಅಂದ್ರೆ WPA EP ಅಂತ ಬರ್ದು ಬನ್ನಿ ಅಷ್ಟೇ, ಅವು ಮಾತಾಡ್ತಾರೆ. ಓಕೆನಾ? ಈ ಮೆಜರ್ಸ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೆಜರ್ ನೋಡೋದಾದ್ರೆ ವಿ ಕಾಲ್ ಇಟ್ ಆಸ್ ಕೋರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಕೇಳಿದಿರಾ? ಕೋರಲ್ ಟ್ರಯಾಂಗಲ್ 76% ಕೋರಲ್ಸ್ ಒಂದೇ ಒಂದು ರೀಜನ್ ಇದಾವೆ. ಆ ಒಂದು ರೀಜನ್ ನ ವಿ ಕಾಲ್ ಇಟ್ ಆಸ್ ಕೋರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಮ್ಯಾಪ್ ಅಲ್ಲಿ ತೋರಿಸ್ತೀನಿ. ಅಂಡ್ ಎರಡನೇದ್ ನೋಡೋದಾದ್ರೆ ಗ್ಲೋಯಿಂಗ್ ಗಾನ್ ಅಂತ. ಗ್ಲೋಯಿಂಗ್ ಗಾನ್ ಅಂದ್ರೆ ಕೋರಲ್ಸ್ ಗ್ಲೋ ಆಗ್ತಿರುತ್ತೆ. ಆ ಗ್ಲೋಯಿಂಗ್ ನ ಲಾಸ್ ಆದ್ರಿಂದ ಕರಿತೀವಿ ಗ್ಲೋಯಿಂಗ್ ಹೋಗಿದೆ ಅಂತ. ಅದನ್ನ ವಿ ಕಾಲ್ ಇಟ್ ಆಸ್ ಗ್ಲೋಯಿಂಗ್ ಗಾನ್ ಅಂದ್ರೆ ತ್ರಿಬಲ್ G ಅಂತ. ಒಂದು ತ್ರಿಬಲ್ ಆಡ್ತಾರ, ಓಕೆ ಅಲ್ವಾ? ತ್ರಿಬಲ್ G ಅಂತ ನೆನ್ಪಿಟ್ಕೊಳ್ಳಿ.
ಅಂಡ್ ಮೂರನೇದ್ ನೋಡೋದಾದ್ರೆ ಇದು ವೇಸ್ಟ್, ಬಟ್ ಅದನ್ನ ನೆನ್ಪಿಟ್ಕೊಂಡಿರಿ. ಇಟ್ ಇಸ್ ವಿ ಕಾಲ್ ಇಟ್ ಅಸ್ ಗ್ಲೋಬಲ್ ಕೋರಲ್ ಫಂಡ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಗ್ಲೋಬಲ್ ಕೋರಲ್ ಫಂಡ್ ಅಂತ ಕರಿತೀವಿ. ಗ್ಲೋಬಲ್ ಕೋರಲ್ ಫಂಡ್ ಅಂತ, ಗ್ಲೋಬಲ್ ಕೋರಲ್ ಫಂಡ್. ಅಂಡ್ ಇಂಡಿಯಾದಿಂದ ನೋಡೋದಾದ್ರೆ ಮೇಜರ್ ಆಗಿ ಲೊಕೇಶನ್ಸ್ ಗೊತ್ತಿರ್ಬೇಕಿಲ್ಲಿ. ಲೊಕೇಶನ್ಸ್ ಕೋರಲ್ಸ್, ಯಾವ್ಯಾವ ಲೊಕೇಶನ್ಸ್ ಅಲ್ಲಿ ಕೋರಲ್ಸ್ ಇದಾವೆ ಅಂತ ಗೊತ್ತಿರ್ಲಿ. ಮ್ಯಾಂಗ್ರೂವ್ಸ್ ಎಲ್ಲಿದ್ವು? ಬೋತ್ ಕ್ವಶನ್ ಇತ್ತಾ? ಅದು ಒಂದೇ ಕ್ವಶನ್ ಮಾತ್ರನ? ಇಟ್ ಇಸ್ ಬೋತ್. ಬಟ್ ಕೋರಲ್ಸ್ ನೋಡಿ, ನಾವು ಇಲ್ಲೇನಕ್ಕೆ ಬರ್ತೀವಿ ಅಂದ್ರೆ ಇದನ್ನೆಲ್ಲ ನೀವೇ ಅಪ್ಲೈ ಮಾಡ್ತಾ ಬರ್ತಿರ್ಬೇಕು. ಅಂಡ್ ಎರಡನೇ ನೋಡೋದಾದ್ರೆ ಬಯೋ ರಾಕ್ ಟೆಕ್ನಾಲಜಿ ಅಂತ, ಇದನ್ ಕೇಳಿದೀರಾ? ಕೇಳಿಲ್ವಾ? ಆರ್ಟಿಫಿಷಿಯಲ್ ಆಗಿ ಕೋರಲ್ ಪಾಲಿಪ್ ನೇ ಕ್ರಿಯೇಟ್ ಮಾಡ್ಬಿಟ್ಟಿದೀವಿ ನಮ್ಮ ಇಂಡಿಯಾದಲ್ಲಿ. ಅದನ್ನ ವಿ ಕಾಲ್ ಇಟ್ ಅಸ್ ಬಯೋ ರಾಕ್ ಅಂತ. ರಾಕ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಕಲ್ಲು ಬಂಡೆ ಅಥವಾ ಕಲ್ಲು ಅಂತ ಕರಿತೀವಿ. ಈ ಕಲ್ಲನ್ನ ಮೇಜರ್ ಆಗಿ ಬಯೋಲಾಜಿಕಲ್ ಆರ್ಗಾನಿಸಮ್ಸ್ ನ ಮಾಡಿದ್ರೆ ಬಯೋ ರಾಕ್ ಇಸ್ ರಿಲೇಟೆಡ್ ಟು ಕೋರಲ್ಸ್ ಅಂತ. ಇದ್ರ ಬಗ್ಗೆ ಗೊತ್ತಿರ್ಬೇಕಿಲ್ಲಿ. ಅದಾದ್ಮೇಲೆ ಲಾಸ್ಟ್ ನೋಡೋದಾದ್ರೆ ಕರೆಂಟ್ ಅಫೇರ್ಸ್ ಅಂತ ಮಾತಾಡ್ತೀವಿ. ಕರೆಂಟ್ ಅಫೇರ್ಸ್ ಆಮೇಲೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಡಿಸ್ಕಸ್ ಮಾಡ್ಕೊಂಡು ಹೋಗ್ಬಿಡೋಣ. ಓಕೆ ಅಲ್ವಾ? ನಾವೀಗ ಮೇಜರ್ ಇಂಪಾರ್ಟೆಂಟ್ ನೋಡೋದಾದ್ರೆ ಕೋರಲ್ ಅಂದ್ರೆ ಏನಪ್ಪಾ? ನಾವು ಕೋರಲ್ ಅಂದ್ರೆ ಏನು ಸರ್? ಫಸ್ಟ್ ಅಬೌಟ್ ನಾವ್ ಈ ಕೋರಲ್ ಅಂದ್ರೆ ಏನು ಸರ್ ಅಂತಂದ್ರೆ, ಮೊದ್ಲು ಅಬೌಟ್ ಮಾತಾಡ್ತಿದೀನಿ ಇಲ್ಲಿ. ಓಕೆ ಅಲ್ವಾ? ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಕೋರಲ್ ಅಂತಕ್ಕಂಥದ್ದು ಇಟ್ಸ್ ಅ ಸಿಂಬಯಾಟಿಕ್ ಆರ್ಗ್ಯಾನಿಸಮ್. ಸಿಂಬಯಾಟಿಕ್ ಅಂದ್ರೆ ಏನಿಲ್ಲಿ? ಇಟ್ ಇಸ್ ಬೋತ್ ಗೆಟ್ ಬೆನಿಫಿಟೆಡ್, ಮ್ಯೂಚುವಲಿಸಮ್ ಅಂತ. ಇಟ್ ಇಸ್ ಸಿಂಬಯಾಟಿಕ್ ರಿಲೇಶನ್ಶಿಪ್ ಬಿಟ್ವೀನ್ ಯಾರ್ಯಾರ ಮಧ್ಯೆ ಸರ್ ಅಂತಂದ್ರೆ, ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ದ ಸಿ ಅನಿಮೋನ್ ಅಂತ ಕರಿತೀವಿ. ಇಟ್ ಇಸ್ ದ ಸಿ ಅನಿಮೋನ್ ಅಲ್ಲ, ಅನೆಮೋನ್ ಅಂತ. ಇಟ್ ಇಸ್ ಅನೆಮೋನ್ ಅಂತ ಕರಿತೀವಿ. ದ ಸಿ ಅನೆಮೋನ್. ನಾವು ಈ ಸಿ ಅನೆಮೋನ್ ಯಾವ್ದು ಸರ್ ಅಂತಂದ್ರೆ, ಇದು ಇನ್ವರ್ಟಿಬ್ರೇಟ್, ಮೂಳೆ ಇಲ್ಲದೆ ಇರ್ತಕ್ಕಂಥ ಪ್ರಾಣಿ ಸಿ ಅನಿಮೋನ್ ಅಂತ ಕರಿತೀವಿ. ನಾವು ಈ ಸಿ ಅನಿಮೋನ್ ಅಂಡ್ ಸಿಂಬಯಾಟಿಕ್ ರಿಲೇಶನ್ಶಿಪ್ ಬಿಟ್ವೀನ್ ಆಲ್ಗೆ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಈ ಆಲ್ಗೆ ಯಾವುದು ಸರ್ ಅಂತಂದ್ರೆ ಝೂಝಾಂಥೆಲೆ ಅಂತ ಕರಿತೀವಿ. ಇಟ್ ಇಸ್, ನೆನ್ಪಿಟ್ಕೊಳ್ಳಿ, ಝೂಝಾಂಥೆಲೆ. ಹೇಳಪ್ಪ, ಇಲ್ಲ ಯಾಕೆ ಹೇಳ್ತೀನಿ ನಾನು. ಝೂಝಾಂಥೆಲೆ ಅಂದ್ರೆ ಈ ಆಲ್ಗೆ ಹ್ಯಾಸ್ ದ ಪವರ್ ಟು ಸ್ವಿಮ್. ಝೂ ಅಂದ್ರೇನು? ಸ್ವಿಮ್ಮಿಂಗ್. ಇಟ್ ಇಸ್, ಅದಕ್ಕೋಸ್ಕರ ಈ ಆಲ್ಗೆ ಅಂತ ಕರಿತೀವಿ. ಇಟ್ ಇಸ್ ಝೂ ಪ್ಲಾಂಕ್ಟನ್. ಇಟ್ ಇಸ್ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ದ ಝೂ ಅಂತ. ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಝೂ ಅಂದ್ರೆ ಏನಿಲ್ಲಿ? ಇಟ್ ಇಸ್ ಸ್ವಿಮ್ಮಿಂಗ್ ಅಂತ. ಮೇಜರ್ ಆಗಿ ಸ್ವಿಮ್ ಆಗತ್ತೆ. ಅಂಡ್ ಝಾಂಥೆಲೆ ಅಂದ್ರೆ ಆಲ್ಗೆ ಅಂತ. ಇಟ್ ಇಸ್ ಝೂಝಾಂಥೆಲೆ. ಓಕೆ ಅಲ್ವಾ? ಇಟ್ಸ್ ಅ ಸಿಂಬಯಾಟಿಕ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸಿ ಅನಿಮೋನ್ ಇನ್ವರ್ಟಿಬ್ರೇಟ್ ಅಂಡ್ ಆಲ್ಗೆ. ಈ ಮಧ್ಯೆ ಇರ್ತಕ್ಕಂಥ ರಿಲೇಶನ್ಶಿಪ್ ನ ಏನಂತ ಕರಿತೀವಿ? ವಿ ಕಾಲ್ ಇಟ್ ಅ ಸಿಂಬಯಾಟಿಕ್ ರಿಲೇಶನ್ಶಿಪ್. ಓಕೆನಾ? ಸಿ ಅನಿಮೋನ್ ಅಂಡ್ ಎರಡನೇದು ನೋಡೋದಾದ್ರೆ ಇದನ್ನ ಆಲ್ಗೆ ಅಂತ ಕರಿತೀವಿ. ಸರ್ ಇದೆಲ್ಲ ಓಕೆ, ಬಟ್ ಸಿ ಅನಿಮೋನ್ ಆಲ್ಗೆ ಏನ್ ಕೊಡುತ್ತೆ ಸರ್? ಮತ್ತೆ ಆಲ್ಗೆ ಏನ್ ಕೊಡುತ್ತೆ ಫುಡ್ ಅಂದ್ರೆ? ಹೌದು ಇಲ್ವೋ? ನಾವು ಆಲ್ಗೆ ಏನ್ ಕೊಡುತ್ತೆ ಸರ್ ಅಂತಂದ್ರೆ, ಆಲ್ಗೆ ಇಸ್ ಗ್ರೀನ್ ಇನ್ ಕಲರ್ ಇರುತ್ತಲ್ವಾ? ಆಲ್ಗೆ ಗ್ರೀನ್ ಇನ್ ಕಲರ್ ಇದ್ರೆ ಇಟ್ ಸಿಂಥಸೈಸಸ್ ದ ಫುಡ್. ಈ ಫುಡ್ ನ ಹೆಂಗ್ ಸರ್ ಸಿಂಥಸೈಸ್ ಆಗತ್ತೆ ಅಂತಂದ್ರೆ, ವಯಾ ಫೋಟೋಸಿಂಥಸಿಸ್ ಮೂಲಕ. ಹೆಂಗಪ್ಪ ಅಂತಂದ್ರೆ ವಯಾ ಫೋಟೋಸಿಂಥಸಿಸ್. ಈ ಫೋಟೋಸಿಂಥಸಿಸ್ ಮಾಡಿರ್ತಕ್ಕಂಥ ಊಟನ ಯಾರಿಗೆ ಶೇರ್ ಮಾಡತ್ತೆ ಅಂತಂದ್ರೆ, ಇಟ್ ಇಸ್ ಶೇರ್ ಟುವರ್ಡ್ಸ್ ದ ಸಿ ಅನಿಮೋನ್. ಇಟ್ ಇಸ್ ಶೇರ್ ಟುವರ್ಡ್ಸ್, ವಿ ಕಾಲ್ ಇಟ್ ಆಸ್ ಸಿ ಅನಿಮೋನ್. ಓಕೆನಾ? ಅಂಡ್ ಈ ಸಿ ಅನಿಮೋನ್ ಏನ್ ಮಾಡುತ್ತೆ? ಇರಕ್ ಜಾಗ ಕೊಡುತ್ತೆ.
ಸರ್ ಈ ಸಿ ಅನಿಮೋನ್ ಕ್ರಿಯೇಟ್ಸ್ ಅ ಹ್ಯಾಬಿಟಾಟ್. ಆ ಒಂದು ಹ್ಯಾಬಿಟಾಟ್ ನ ಏನಂತ ಕರಿತೀವಿ? ಪಾಲಿಪ್ ಅಂತ ಕರಿತೀವಿ. ದಿ ಸಿ ಅನಿಮೋನ್ ಒಂದು ಇರಕ್ಕೊಂದು ಜಾಗನ ಕ್ರಿಯೇಟ್ ಮಾಡೋ ಒಂದು ಉತ್ತರ ಕಟ್ಟುತ್ತೆ. ಎಲ್ಲಿ ಕಟ್ಟುತ್ತೆ ಅಂದ್ರೆ ಮೇಜರ್ ಆಗಿ ಇನ್ ದ ಓಷನ್ಸ್ ಅಲ್ಲಿ, ಮೇಜರ್ ಆಗಿ ಇನ್ ದ ಓಷನ್ಸ್. ಈ ಓಷನ್ಸ್ ಅಲ್ಲಿ ಮನೆ ಕಟ್ಟತಕ್ಕಂತ ಪ್ರಾಣಿ ಯಾವ್ದಪ್ಪ ಅಂತಂದ್ರೆ ಸಿ ಅನಿಮೋನ್. ಆ ಒಂದು ಜಾಗ ಏನಂತ ಕರಿತೀವಿ? ಪಾಲಿಪ್ ಅಂತ ಕರಿತೀವಿ. ಓಕೆನಾ? ಈ ಒಂದು ಜಾಗನ ವಿ ಕಾಲ್ ಇಟ್ ಆಸ್ ಪಾಲಿಪ್. ಈ ಪಾಲಿಪ್ ಏನ್ರಿಂದ ಮಾಡಿರ್ತಾರೆ ಸರ್ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಮೇಡ್ ಅಪ್ ಆಫ್ ವಾಟ್? ಮೇಜರ್ ಆಗಿ ಇಟ್ ಇಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ. ನಾವು ನಮ್ಮ ಸಮುದ್ರದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಇಟ್ ಇಸ್ ಜಾಸ್ತಿ ಇದೆ. ಆ ಜಾಸ್ತಿ ಇರ್ತಕ್ಕಂತ ಸಮುದ್ರ ನೀರಲ್ಲಿ ಕ್ಯಾಲ್ಸಿಯಂ ಎಕ್ಸ್ಟ್ರಾಕ್ಟ್ ಮಾಡಿ ಮನೆ ಕಟ್ಟುತ್ತೆ. ನಾವು ಕ್ಯಾಲ್ಸಿಯಂ ಯಾವ ಕಲರ್ ಇರುತ್ತಪ್ಪ? ವೈಟ್ ಕಲರ್. ಕ್ಯಾಲ್ಸಿಯಂ ವೈಟ್ ಕಲರ್ ಇರುತ್ತೆ. ಅಂಡ್ ಈ ಒಂದು ಇದನ್ನ ವಿ ಕಾಲ್ ಇಟ್ ಆಸ್ ಕ್ಯಾಲ್ಸಿಯಂ. ಇವೆಲ್ಲ ಬೇಕಿರ್ಬೇಕಿಲ್ಲ ನಿಮ್ಗೆ? ವೈಟ್. ನಾವೀಗ ವೈಟ್ ಕಲರ್ ಇದೆ, ಇವಾಗ ಈ ಆಲ್ಗೆಗೆ ಇರಕ್ ಜಾಗ ಇರ್ಬೇಕಲ್ವಾ? ಜಾಗ ಕೊಡ್ಬೇಕಲ್ವಾ? ಈ ಜಾಗ ಕೊಟ್ಟಾಗ ಏನ್ ಮಾಡತ್ತೆ ಅಂತಂದ್ರೆ ಈ ಆಲ್ಗೆ ಸ್ವಿಮ್ ಮಾಡ್ಕೊಂಡ್ ಎಲ್ ಮಾಡತ್ತಿಲ್ಲಿ? ಇಲ್ಲಿ ಸೆಟಲ್ ಆಗತ್ತೆ. ಈ ಸೆಟಲ್ ಆದಾಗ ದಿಸ್ ಆಲ್ಗೆ ವಿಲ್ ಪ್ರೊವೈಡ್ ಏನ್ ಕೊಡುತ್ತೆ? ಸಿ ಅನಿಮೋನ್ಗೆ ಆಹಾರ ಕೊಡುತ್ತೆ, ಫುಡ್ ಕೊಡುತ್ತೆ. ಅದೇ ರೀತಿ ಸಿ ಅನಿಮೋನ್ ಏನ್ ಕೊಡುತ್ತೆ? ಆಲ್ಗೆಗೆ ಇರೋ ಜಾಗ ಕೊಡುತ್ತೆ, ಶೆಲ್ಟರ್ ಕೊಡುತ್ತೆ, ಅಥವಾ ಹ್ಯಾಬಿಟಾಟ್ ಕೊಡುತ್ತೆ. ಈ ಒಂದು ಫಿನಾಮಿನನ್ನ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಸಿಂಬಯೋಟಿಕ್ ರಿಲೇಶನ್ಶಿಪ್. ಹೌದೋ ಇಲ್ವೋ? ಇಟ್ ಇಸ್ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂದ್ರೆ ಏನಪ್ಪಾ ಅಂತಂದ್ರೆ ಬೋತ್ ಗೆಟ್ ಬೆನಿಫಿಟೆಡ್. ಈ ಒಂದು ಫ್ಯೂಚರ್ ನ ವಿ ಕಾಲ್ ಇಟ್ ಆಸ್ ಮ್ಯೂಚುವಲಿಸಮ್ ಅಂತ ಕರಿತೀವಿ, ಅಥವಾ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಕೂಡ ಕರಿತೀವಿ. ಓಕೆನಾ? ಎಸ್ ಆರ್ ನೋ? ನಾವು ಸರ್ ಇದೆಲ್ಲ ಓಕೆ, ನಮ್ ಕೋರಲ್ ನಾವು ಮುಗಿಸ್ಬೇಕು ಅಂದ್ರೆ ಉದಾಹರಣೆ ಕೊಡ್ಬೇಕೀಗ. ನಾವು ಒನ್ ಆಫ್ ದ ಲಾರ್ಜೆಸ್ಟ್ ಕೋರಲ್ಸ್ ಎಲ್ಲಿದಾವೆ ಸರ್ ಅಂತಂದ್ರೆ ಆಸ್ಟ್ರೇಲಿಯಾದಲ್ಲಿದಾವೆ. ಅದನ್ನ ಏನಂತ ಕರಿತೀವಿ? ಗ್ರೇಟ್ ಬ್ಯಾರಿಯರ್ ಐಲ್ಯಾಂಡ್ ಅಂತ ಕರಿತೀವಿ. ಗ್ರೇಟ್ ಬ್ಯಾರಿಯರ್ ಐಲ್ಯಾಂಡ್ ಅಂತ. ಅದ್ ಎಲ್ಲಿದೆ ಸರ್ ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಆಸ್ಟ್ರೇಲಿಯಾದಲ್ಲಿ. ಇಟ್ ಇಸ್ ಆಸ್ಟ್ರೇಲಿಯಾ. ಅಂಡ್ ಎವ್ರಿ ಇಯರ್ ಟೂರಿಸಂ ಇಂದ $6 ಬಿಲಿಯನ್ ಸಂಪಾದನೆ ಮಾಡ್ತಾರೆ. ಈ ಒಂದೇ ಒಂದು ಕೋರಲ್ ಇಂದ $6 ಬಿಲಿಯನ್. $6 ಬಿಲಿಯನ್ ಇಸ್ ಬೀನ್ ಜನರೇಟೆಡ್ ಬೈ ಮೇಜರ್ ಇನ್ ಆಸ್ಟ್ರೇಲಿಯಾದವರು. ಬಟ್ ಈ ಆಸ್ಟ್ರೇಲಿಯಾದಲ್ಲಿ ಲಾರ್ಜೆಸ್ಟ್ ಇದೆ ಸರ್ ಅಂದ್ರೆ ಇಲ್ಲ. ರೀಸೆಂಟ್ ನ್ಯೂಸ್ ಪ್ರಕಾರ ದ ಲಾರ್ಜೆಸ್ಟ್ ಕೋರಲ್ಸ್ ಎಲ್ಲಿದಾವೆ ಅಂತಂದ್ರೆ ಸೋಲೋಮನ್ ಐಲ್ಯಾಂಡ್ ಅಲ್ಲಿ. ಇದು ರೀಪ್ಲೇಸ್ ಮಾಡಿದ್ರೆ ಈ ವರ್ಷ ರೀಪ್ಲೇಸ್ ಆಗಿದೆ. ದ ಸೋಲೋಮನ್ ಐಲ್ಯಾಂಡ್ ಆಸ್ ದ ಲಾರ್ಜೆಸ್ಟ್ ಕೋರಲ್ ರೀಫ್ಸ್ ಇನ್ ದ ವರ್ಲ್ಡ್ ಅಲ್ಲಿ. ಇವಾಗ ಈ ವರ್ಷದಿಂದ 2025ರಿಂದ ಇಲ್ಲಿವರೆಗೂ ಆಸ್ಟ್ರೇಲಿಯಾದಲ್ಲಿ ಇರ್ತಿತ್ತು. ಓಕೆನಾ? ಎಸ್ ಅವರೇ ಕನ್ನಡ ಅಪ್ಡೇಟ್ ಮಾಡ್ತೀನಿ, ಬಟ್ ಒಂದ್ ಸ್ವಲ್ಪ ಗೊತ್ತಾಗ್ತಾ ಇರ್ಲಿ ಅಷ್ಟೇ. ಓಕೆನಾ? ಇದು ಕ್ಲಿಯರ್ ಆಯ್ತಾ? ನಾವು ಕೋರಲ್ಸ್ ಕ್ರಿಯೇಟ್ ಆಗ್ಬೇಕಾದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಅಪ್ಪ? ವಾಟ್ ಆರ್ ದ ಡಿಫರೆಂಟ್ ಫ್ಯಾಕ್ಟರ್ಸ್ ಫಾರ್ ದ ಕ್ರಿಯೇಷನ್ ಆಫ್ ಏನಕ್ಕೆ? ಕೋರಲ್ಸ್. ನಾವು ಫ್ಯಾಕ್ಟರ್ಸ್ ಕ್ರಿಯೇಟ್ ಆಗ್ಬೇಕಾದ್ರೆ there are 4 important factors. ಮೊದಲನೇ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ ಟೆಂಪರೇಚರ್ ಶುಡ್ ನಾಟ್ ಎಕ್ಸೀಡ್ 20 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ. ಓಕೆನಾ? ಫಸ್ಟ್ ಫೀಚರ್ ನೋಡೋದಾದ್ರೆ ಟೆಂಪರೇಚರ್ ಅಂದ್ರೆ ತಾಪಮಾನ. ಟೆಂಪರೇಚರ್ ಎಷ್ಟಕ್ಕಿಂತ ಕಮ್ಮಿ ಇರಬೇಕು? ಟೆಂಪರೇಚರ್ ಎಷ್ಟಕ್ಕಿಂತ ಕಮ್ಮಿ ಇರಬೇಕು ಅಂದ್ರೆ ಇನ್ ಅಂಡ್ ಅರೌಂಡ್ 20 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇರಬೇಕು. ಅದಕ್ಕಿಂತ ತುಂಬಾ ಜಾಸ್ತಿ ಆದ್ರೂ ಬದುಕಲ್ಲ, ಜಾಸ್ತಿ ಆದ್ರೂ ಬದುಕಲ್ಲ. ಇನ್ ಅಂಡ್ ಅರೌಂಡ್, ಅಥವಾ ಇಲ್ಲಿ ಇನ್ನೊಂದು ಸಬ್ಸ್ಟಿಟ್ಯೂಟ್ ಮಾಡಿ, ಅಪ್ರಾಕ್ಸಿಮೇಟ್ ಆಗಿ 20 ಇರ್ಬೇಕು ಅಷ್ಟೇ. ಇನ್ ಅಂಡ್ ಅರೌಂಡ್ 20 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಮಾತ್ರ ಬದುಕತ್ತೆ. ಈ 20 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮಾತ್ರ ಬದುಕತ್ತೆ ಅಂತಂದ್ರೆ 20 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮಾತ್ರ ಬದುಕತ್ತೆ ಅಂದ್ರೆ ಈಗ ನೋಡಿ ಎಲ್ ಮಾತ್ರ ಬದುಕತ್ತೆ? ಇದು ಈಕ್ವೇಟರ್ 0 ಡಿಗ್ರಿ ಅಂತ ಕರಿತೀವಿ. ಈಕ್ವೇಟರ್, ಹೌದೋ ಇಲ್ವೋ? ನಾವು ಈಕ್ವೇಟರ್ ಇಂದ ನಾರ್ತ್ ಪೋಲ್ ಆಗಿರ್ಬೋದು ಅಥವಾ ಸೌತ್ ಪೋಲ್ ಮೂವ್ ಆಗ್ತಿದ್ರೆ ಟೆಂಪರೇಚರ್ ಕಡಿಮೆ ಆಗದ ಜಾಸ್ತಿ ಆಗತ್ತಾ? ಟೆಂಪರೇಚರ್ ಕಡಿಮೆ ಆಗತ್ತೆ ಪೋಲಾರ್ ಹತ್ರ. ಬಟ್ ಅದಕ್ಕೋಸ್ಕರ ಸರ್ ಯಾವ ಒಂದು ರೀಜನ್ ಅಲ್ಲಿ ಈ ಒಂದು ಕೋರಲ್ಸ್ ಇರ್ತವೆ ಅಂತಂದ್ರೆ ಈ ರೀಜನ್ ಮಾತ್ರ.
ಈ ಟೆಂಪರೇಚರ್ ಕಂಡೀಷನ್ ಮೂಲಕ ಯಾವ ರೀಜನ್ ಅಲ್ಲಿ ಮಾತ್ರ ಈ ಕೋರಲ್ಸ್ ಇರ್ತವೆ ಸರ್ ಅಂತಂದ್ರೆ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಅಲ್ಲಿ ಮಾತ್ರ ಇರ್ತವೆ. ಯಾಕಂದ್ರೆ 20 ಡಿಗ್ರಿ ಸೆಲ್ಸಿಯಸ್ ಇರ್ಬೇಕಲ್ವಾ. ಈ ರೀಜನ್ ಗಿಂತ ಮೂವ್ ಆಗಿ ಹೋಗ್ತಿದ್ರೆ ಆಟೋಮ್ಯಾಟಿಕಲಿ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ನಾವು ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗ್ತಿದ್ರೆ ಕೋರಲ್ಸ್ ಕ್ಯಾನ್ ನಾಟ್ ಎಕ್ಸಿಸ್ಟ್. ಅರ್ಥ ಆಯ್ತೋ ಇಲ್ವೋ? ಯಶ್ ಸರ್ ಇನ್ನೂ ಈ ಒಂದು ಅರ್ಥ ಆಗಿಲ್ಲ ಅಂತಂದ್ರೆ ಕೇಳಿಸ್ಕೊಳ್ಳಿ. ಅಥವಾ ಜಾಗ್ರಫಿ ಇಂಟ್ರೊಡ್ಯೂಸ್ ಮಾಡ್ಬೇಕೀಗ. ಇದನ್ನ ಝೀರೋ ಅಂತ ಕರಿತೀವಿ. ಝೀರೋ ಅಂದ್ರೆ ಏನು? ಈಕ್ವೇಟರ್. ಝೀರೋ ಅಂದ್ರೆ ಈಕ್ವೇಟರ್. ನಾವು ಝೀರೋ ಇಂದ ಈ ಆರಿಜಾಂಟಲ್ ಆಗಿ ಲೈನ್ ನ ಪ್ಲಾಟ್ ಮಾಡಿದ್ರೆ ಏನಂತ ಕರಿತೀವಿ? ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಹಾರಿಜಾಂಟಲ್ ಆಗಿ ಪ್ಲಾಟ್ ಮಾಡಿದ್ರೆ ಲ್ಯಾಟಿಟ್ಯೂಡ್ ಅಂತ. ಈ 0, 1, 2, 3, 4 ಆತರ ಟೋಟಲ್ ಆಗಿ ಎಷ್ಟಿದಾವೆ ಸರ್? ಇಲ್ಲಿಂದ ಇಲ್ಲಿಗೆ 90 ಇದಾವೆ. 0 to 90 ಇಟ್ ಇಸ್ ಲ್ಯಾಟಿಟ್ಯೂಡ್ಸ್. ಅದೇ ರೀತಿ 90 ಲ್ಯಾಟಿಟ್ಯೂಡ್ಸ್. ಹೌದು ಇಲ್ವೋ? ಓಕೆನಾ? ನಾವು ಸರ್ ಈ 90, 91, 181 ಸ್ಟಡಿ ಮಾಡಕ್ ಪೇಷನ್ಸ್ ಅಂತ ನಮ್ಗಿಲ್ಲ. ಬಟ್ ಅದಕ್ಕೋಸ್ಕರ ಏನ್ ಮಾಡಿದೀವಿ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಮಾತ್ರ ಸ್ಟಡಿ ಮಾಡ್ತಾ ಇದೀವಿ. ಆ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಯಾವ್ಯಾವಪ್ಪ ಅಂತಂದ್ರೆ ಇಟ್ ಇಸ್ 23.5 ಡಿಗ್ರಿ, 23.5 ಡಿಗ್ರಿ, 23.5 ಡಿಗ್ರಿ. ಇದೇನಕ್ಕಂತ ದಯವಿಟ್ಟು ಕೇಳ್ಬೇಡಿ, ಇಷ್ಟೇ ಸಾಕು. ಇನ್ ಜಾಸ್ತಿ ಹೋದ್ರೆ ಜಾಗ್ರಫಿ ಆಗತ್ತದು. 23.5 ಡಿಗ್ರಿ ಏನಕ್ಕೆ ಸರ್ ಅಂತಂದ್ರೆ ನಮ್ಮ ಭೂಮಿ 23.5 ಡಿಗ್ರಿ ರೈಟ್ಗೆ ಟಿಲ್ಟ್ ಆಗಿದೆ. ಅದಕ್ಕೋಸ್ಕರ ನಮ್ ಈಸಿ ಕನ್ವೀನಿಯನ್ಸ್ಗೋಸ್ಕರ 23.5 ಡಿಗ್ರಿನ ತಗೊಂಡಿದ್ದೀವಿ. 23.5. ಅದೇ ರೀತಿ 66.5 ಡಿಗ್ರಿ ಸೌತ್ ಅಲ್ವಾ? ಈ ಕಡೆ ಬರ್ತದೆ ಸೌತ್ ಅಲ್ವಾ? ಅಂಡ್ ಲಾಸ್ಟ್ ಒನ್ ಯಾವ್ದಿಲ್ಲಿ? ಇಟ್ ಇಸ್ 90 ಡಿಗ್ರಿ ಸೌತ್ ಅಂತ. 90 ಡಿಗ್ರಿ ಇಟ್ ಇಸ್ ಸೌತ್. ಅದೇ ರೀತಿ ಇಲ್ಲಿ ನೋಡೋದಾದ್ರೆ 23.5 ಡಿಗ್ರಿ ಏನಾಗತ್ತೆ ಇಲ್ಲಿ? ನಾರ್ತ್. ಅದೇ ರೀತಿ 66 ಡಿಗ್ರಿ ಅಥವಾ 65.5 ಡಿಗ್ರಿ ನಾರ್ತ್ ಅಂತ. ಅಂಡ್ ಇದನ್ನ ಲಾಸ್ಟ್ ಏನಂತ ಕರಿತೀವಿ? 90 ನಾರ್ತ್ ಅಂತ. ನಾವ್ ಇವಾಗ ಲ್ಯಾಂಡ್ ವಿಚ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಈ ರೀಜನ್ ಇದ್ರೆ ಏನಂತ ಕರಿತೀವಿ? ಈ ರೀಜನ್ ಇದ್ರೆ ಏನಂತ ಕರಿತೀವಪ್ಪ ಅಂತಂದ್ರೆ ಟ್ರಾಪಿಕಲ್ ರೀಜನ್ ಅಂತ. ದ ರೀಜನ್ ವಿಚ್ ಇಸ್ ಪ್ರೆಸೆಂಟ್ ಬಿಟ್ವೀನ್ 23.5 ನಾರ್ತ್ ಇಂದ 23.5 ಸೌತ್ ವರೆಗೂ ಅದೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಟ್ರಾಪಿಕಲ್. ನಾವು ಸಬ್ ಟ್ರಾಪಿಕಲ್ ಅಂದ್ರೆ ಒಂದ್ ಸ್ವಲ್ಪ 30ರವರೆಗೂ ಈ ರೀಜನ್ ಏನಂತ ಕರಿತೀವಿ? ಸಬ್ ಟ್ರಾಪಿಕಲ್. ಓಕೆನಾ ಸರ್? ಈಗ ಕೋರಲ್ಸ್ ಎಲ್ಲಿ ಮಾತ್ರ ಬದುಕ್ತವೆ ಸರ್ ಅಂತಂದ್ರೆ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಮಾತ್ರ. ಏನಕ್ಕೆ ಅಂತಂದ್ರೆ ಈ ರೀಜನ್ ಬಿಟ್ರೆ ಇನ್ನೆಲ್ಲೂ ಕೂಡ 20 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಟೆಂಪರೇಚರ್ ಎಲ್ಲೂ ನೋಡಕ್ ಆಗಲ್ಲ. ಅದಕ್ಕೋಸ್ಕರ 23 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಟೆಂಪರೇಚರ್ ಎಲ್ಲೂ ನೋಡಕ್ ಆಗಲ್ಲ. ಓಕೆನಾ? ಯಶ್ ಕ್ಲಿಯರ್ ಅಲ್ವಾ? ಈಗ ಇಲ್ಲೊಂದು ಬರೀಬೋದು, ಇಂಟ್ರೊಡ್ಯೂಸ್ ಮಾಡ್ಬೋದ? ಇಲ್ಲಿ ಏನ್ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂದ್ರೆ 20 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಕೋರಲ್ಸ್ ಕ್ಯಾನ್ ಬಿ ಫೌಂಡ್ ಇನ್ ವೇರ್? ಇಟ್ ಇಸ್ ಮೊದಲನೇದಾಗಿ ನೋಡೋದಾದ್ರೆ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಅಲ್ಲಿ ಮಾತ್ರ. ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಅಂದ್ರೆ ಸಿಂಪಲ್ ಆಗಿ ಬ್ರಾಕೆಟ್ ಅಲ್ಲಿ ನೋಡೋದಾದ್ರೆ 30 ಡಿಗ್ರಿ ನಾರ್ತ್ ಇಂದ 30 ಡಿಗ್ರಿ ಸೌತ್ ವರೆಗೂ ಅಷ್ಟೇ. ಮೇಲೆ 30 ಡಿಗ್ರಿ ನಾರ್ತ್ ಇಂದ ಕೆಳಗಡೆ 30 ಡಿಗ್ರಿ ಸೌತ್ ವರೆಗೂ ಮಾತ್ರ ಕೋರಲ್ಸ್ ನೋಡ್ತೀವಿ, ನಾರ್ಮಲ್ ಕೋರಲ್ಸ್. ಇನ್ನು ಬೇರೆ ಕೋರಲ್ಸ್ ಡಾರ್ಕ್ ಕೋರಲ್ಸ್ ಅವೆಲ್ಲ ನೋಡೋಣ, ಡೀಪ್ ವಾಟರ್ ಕೋರಲ್ಸ್ ಅವೆಲ್ಲ ನೋಡ್ತೀವಿ. ಬಟ್ ಡಸ್ ನಾಟ್ ಕಮೆಂಟ್ ಇವರು. ಓಕೆನಾ? ಅದೇ ಕರೆಂಟ್ ಅಫೇರ್ಸ್ ನೋಡೋಣ, ರೀಸೆಂಟ್ ಐಡೆಂಟಿಫಿಕೇಶನ್ ಆಗಿದೆ. ಓಕೆ ಅಲ್ವಾ? ಟೆಂಪರೇಚರ್ ಎಷ್ಟಿರ್ಬೇಕು ಅಂದ್ರೆ 20 ಡಿಗ್ರಿ ಸೆಲ್ಸಿಯಸ್. ಅದಕ್ಕೋಸ್ಕರ ಇಟ್ ಇಸ್ ಫೌಂಡ್ ಇನ್ ವೇರ್? ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಜನ್ಸ್. 30 ಡಿಗ್ರೀಸ್ ನಾರ್ತ್ ಅಂಡ್ 30 ಡಿಗ್ರೀಸ್ ಸೌತ್ ಅಂತ. ಓಕೆನಾ? ಫಸ್ಟ್. ಅಂಡ್ ಎರಡನೇದು ಸರ್, ಈ ಕೋರಲ್ ಏನಾದ್ರೂ ಕೋರಲ್ ಪಾಲಿಪ್ ನ ಕಟ್ಟಬೇಕು ಅಂದ್ರೆ ಡೀಪ್ ವಾಟರ್ ಇದ್ರೆ ಚೆನ್ನಾಗಿರತ್ತಾ, ಶಾಲೋ ವಾಟರ್ ಇದ್ರೆ ಚೆನ್ನಾಗಿರತ್ತಾ? ಇಟ್ ಇಸ್ ಶಾಲೋ ಇರ್ಬೇಕು. ಹೌದು ಇಲ್ವೋ? ಈಗ ನಾನು ಮನೆ ಕಟ್ಟಬೇಕು ಅಂದ್ರೆ ಇಟ್ ಇಸ್ ಪಾಯ ಕೆಳಗಡೆ ಹಾಕೊಂಡ್ರೆ ಚೆನ್ನಾಗಿರತ್ತಾ, ಬೇಸ್ಮೆಂಟ್ ಅಲ್ಲಿ ಚೆನ್ನಾಗಿರತ್ತಾ ಕಟ್ಟಕ್ಕೆ? ಈಗ ನೀವೇ ಹೇಳಿ.
ಇಟ್ ಇಸ್ ಪಾಯ ಮೇಲಿದ್ರೆ ಚೆನ್ನಾಗಿರುತ್ತೆ, ಅಥವಾ ರೋಡ್ ಎತ್ತರಕ್ಕಿದ್ರೆ ನಾವು ಮನೆ ಕಟ್ಟಕ್ ಈಸಿ ಆಗತ್ತೆ. ಬಟ್ ರೋಡ್ ಇಂದ ಒಂದು 50 ಕಿಲೋಮೀಟರ್ ಅಥವಾ 50 ಮೀಟರ್ ಆಳ ಇದೆ ಅಂದ್ರೆ ಅಲ್ಲಿಂದ ನಾನು ಬೇಸ್ಮೆಂಟ್ ತಗೊಂಡ್ ಬರ್ಬೇಕಲ್ಲ, ಕಷ್ಟ ಆಗುತ್ತೋ ಇಲ್ವೋ? ಅದಕ್ಕೋಸ್ಕರ ಪಾಲಿಪ್ ಏನಾದ್ರು ಕಟ್ಟಬೇಕು ಅಂದ್ರೆ, ಸಿ ಹನಿಮೂನ್ ಪಾಲಿಪ್ ಕಟ್ಟಬೇಕು ಅಂದ್ರೆ ಇಟ್ ಇಸ್ ಡೆಪ್ತ್ ಹೆಂಗಿರ್ಬೇಕಪ್ಪ? ಇಟ್ ಇಸ್ ಅರ್ಥ ಆಗ್ತೀಯ ತಾನೆ? ಮಗಪ್ ಮಾಡ್ತಿಲ್ಲ ತಾನೆ ಇಲ್ಲಿ? ಇಟ್ ಇಸ್ ಡೆಪ್ತ್ ಎಷ್ಟಿರ್ಬೇಕು ಅಂದ್ರೆ ಶಾಲೋ ಡೆಪ್ತ್ ಇರಬೇಕು. ಸರ್ ಎಷ್ಟಕ್ಕಿಂತ ಜಾಸ್ತಿ ಇರಬಾರ್ದು ಅಂದ್ರೆ 80 ಮೀಟರ್ಗಿಂತ ಕಡಿಮೆ ಇರಬೇಕು. 80 ಮೀಟರ್ಗಿಂತ ಕಡಿಮೆ. ನಾವು ಈಗ 80 ಮೀಟರ್ಗಿಂತ ಕಡಿಮೆ ಅಂದ್ರೆ ಕೋರಲ್ಸ್ ಎಲ್ಲಿ ಮಾತ್ರ ಡೆವಲಪ್ ಮಾಡಬಹುದು? ವೆಸ್ಟ್ ಕೋಸ್ಟ್ ಅಲ್ಲ, ಈಸ್ಟ್ ಕೋಸ್ಟ್ ಅಲ್ಲ? ಈಸ್ಟ್ ಕೋಸ್ಟ್ ಅಲ್ಲಿ. ಹಂಗೆ ಕೇಳಿಸ್ಕೊತಾರಿ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ನೆಕ್ಸ್ಟ್ ನೋಡೋದಾದ್ರೆ ಮೇಜರ್ ಆಗಿ ನೋಡೋದಾದ್ರೆ ಇಟ್ ಇಸ್ ವಾಟರ್ ಯಾವ ತರ ಇರ್ಬೇಕಪ್ಪ ಅಂದ್ರೆ ಉಪ್ಪು ನೀರ್ ಇರ್ಬೇಕಂತೆ. ದ ಸಾಲ್ಟ್ ವಾಟರ್. ನಾವು ಸಾಲ್ಟ್ ವಾಟರ್ ಅಂದ್ರೆ ಡೆಲ್ಟಾ ರೀಜನ್ ಅಲ್ಲಿ ಏನಾದ್ರೂ ಕೋರಲ್ಸ್ ಡೆವಲಪ್ ಆಗ್ಬೋದಾ? ಅಲ್ಲಿ ರಿವರ್ ಇಂದ ನೀರ್ ಫ್ಲೋ ಆಗ್ತಿದೆಯಲ್ಲ, ಹೌದೋ ಇಲ್ವೋ? ಅಲ್ಲಿ ಕೋರಲ್ ಫಾರ್ಮ್ ಆಗತ್ತಾ? ನೋ. ಏನಕ್ಕೆ ಅಂದ್ರೆ ಫ್ರೆಶ್ ವಾಟರ್ ಅಲ್ವಾ? ಮೇಜರ್ ಆಗಿ ಕೋರಲ್ ಉತ್ಪಾದನೆ ಆಗ್ಬೇಕು ಅಂದ್ರೆ ಅಥವಾ ಡೆವಲಪ್ ಆಗ್ಬೇಕು ಅಂದ್ರೆ ಮೇಜರ್ ಆಗಿ ಯಾವ ವಾಟರ್ ಇರ್ಬೇಕು ಇಲ್ಲಿ? ಸಾಲ್ಟ್ ವಾಟರ್, ಉಪ್ಪು ನೀರೇ ಇರ್ಬೇಕು. ಅಂಡ್ ಈಗ ನೋಡಿ, ನೀವು ವೆಸ್ಟ್ ಕೋಸ್ಟ್ ಅಂದ್ರಲ್ವಾ? ವೆಸ್ಟ್ ಕೋಸ್ಟ್ ಅಥವಾ ಈಸ್ಟ್ ಕೋಸ್ಟ್ ಅಂದ್ರೆ ಇನ್ನೊಂದು ಲಾಸ್ಟ್ ಟಚ್ ಅಪ್ ಕೊಡೋಣ. ಸರ್ ವಾಟರ್ ಯಾವ ತರ ಇರಬೇಕು ಅಂತ ನೋಡೋದಾದ್ರೆ ವಾಟರ್ ಕ್ಲಿಯರ್ ಆಗಿರ್ಬೇಕು. ಅಂಡ್ ಟ್ರಾನ್ಸ್ಪರೆಂಟ್ ಆಗಿ ಕೂಡ ಇರಬೇಕು. ಅಂದ್ರೆ ದೇರ್ ಶುಡ್ ನಾಟ್ ಬಿ ಪ್ರೆಸೆಂಟ್ ಆಫ್ ಏನಿಲ್ಲಿ ಪಲ್ಯೂಷನ್ ಇರಬಾರ್ದು. ಕ್ಲಿಯರ್ ಆಗಿ ಕೂಡ ಇರಬೇಕು, ಅದೇ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಕೂಡ ಇರಬೇಕು. ಇವಾಗ ಹೇಳಿ ಈ ಒಂದು ಫೀಚರ್ಸ್ ಮೇಲೆ ವಿಚ್ ಕೋಸ್ಟ್ ಇಸ್ ಮೋರ್ ಸೂಟಬಲ್ ಫಾರ್ ಫಾರ್ಮೇಶನ್ ಆಫ್ ಕೋರಲ್ಸ್? ವೆಸ್ಟ್ ಕೋಸ್ಟ್ ಅಲ್ಲಿ ಜಾಸ್ತಿ ಡೆಪ್ತ್ ಇದೆ. ಡೆಲ್ಟಾ ಫಾರ್ಮ್ ಆಗ್ತಿದೆ, ಪಲ್ಯೂಷನ್ ಅಲ್ಲೂ ಆಗಲ್ಲ. ಬಟ್ ಅದಕ್ಕೋಸ್ಕರ ವೆಸ್ಟ್ ಕೋಸ್ಟ್ ಅಲ್ಲಿ ಆಗತ್ತೆ. ಬಟ್ ಎಲ್ಲಿ ಡೆಪ್ತ್ 80 ಮೀಟರ್ಗಿಂತ ಕಡಿಮೆ ಇದೆ ಅಲ್ವಾ, ಅಲ್ಲಿ ಮಾತ್ರ ಕೋರಲ್ಸ್ ಫಾರ್ಮ್ ಆಗ್ತವೆ. ಮೇಜರ್ ಆಗಿ ಎಲ್ಲಿ ಸರ್ ಅಂತಂದ್ರೆ ನಮ್ಮ ಲಕ್ಷದ್ವೀಪದಲ್ಲಿ, ಲಕ್ಷದ್ವೀಪ್ ಐಲ್ಯಾಂಡ್ ಅಲ್ಲಿ ಮಾತ್ರ ಮೆಜಾರಿಟಿ ಇದೆ. ಇನ್ ಮಿಕ್ಕಿದ ನಮ್ ಸ್ವಲ್ಪ ಗುಜರಾತ್ ಅಲ್ಲೂ ಸ್ವಲ್ಪ ಇದೆ, ಅದಾದ ಮಹಾರಾಷ್ಟ್ರದಲ್ಲಿ ಒಂದ್ ಸ್ವಲ್ಪ ರೀಜನ್ ಅಲ್ಲಿ. ಎಲ್ಲಿ ಸರ್ ಅಂದ್ರೆ ಮೇಜರ್ ಆಗಿ ಡೆಪ್ತ್ 80 ಮೀಟರ್ಗಿಂತ ಕಡಿಮೆ ಇದ್ರೆ ಅಲ್ಲಿ ಮಾತ್ರ ಕೋರಲ್ಸ್ ಫಾರ್ಮ್ ಆಗ್ತವೆ. ಬಟ್ ಈಸ್ಟ್ ಕೋಸ್ಟ್ ಅಲ್ಲಿ ಕಂಪ್ಲೀಟ್ ಆಬ್ಸೆಂಟ್ ಇದೆಯಾ? ಕಂಪ್ಲೀಟ್ ಆಬ್ಸೆಂಟ್ ಇದೆಯಾ ಅಂತಂದ್ರೆ ನೋಡೋಣ. ಈಗ ಹಂಗೆ ಮ್ಯಾಪ್ ನೋಡಿ ಇಲ್ಲೇ ಬರ್ಕೋಣ. ಓಕೆ ಅಲ್ವಾ? ಈ 4 ಅಂತೂ ಮುಗಿದೋಗ್ಲಿ. ಮೊದಲನೇದು ಟೆಂಪರೇಚರ್ 20 ಡಿಗ್ರಿ ಸೆಲ್ಸಿಯಸ್ ರೌಂಡ್ ಇರಬೇಕು. ಅಂಡ್ ಎರಡನೇ ನೋಡಿದ್ರೆ ಯಾವ ನೀರು ಇರ್ಬೇಕು ಇಲ್ಲಿ? ಇಟ್ ಇಸ್ ಸಾಲ್ಟ್ ವಾಟರ್. ಡೆಪ್ತ್ ಎಷ್ಟು ಇರಬೇಕು? ಲೆಸ್ ದನ್ 80 ಮೀಟರ್. ಅಂಡ್ ವಾಟ್ ಶುಡ್ ಬಿ ಇದು? It is the clarity of water. It is the clear and we call it as transparent water. Transparent water. Okay. Next heading ಏನಪ್ಪಾ ಅಂತಂದ್ರೆ the distribution of corals. Distribution of the corals ಅಂತ ಕರಿತೀವಿ. Now ನಿಮ್ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಈ ಡೆಲ್ಟಾ ರೀಜನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಕೋರಲ್ಸ್ ಅಬ್ಸೆಂಟ್ ಇದೆಯಾ? ಡೆಲ್ಟಾ ರೀಜನ್ ಅಲ್ಲಿ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಕೋರಲ್ಸ್. ಎಕ್ಸೆಪ್ಟ್ ಯಾವ ರೀಜನ್ ಅಪ್ಪ ಅಂದ್ರೆ ಎಕ್ಸೆಪ್ಟ್ ತಮಿಳ್ನಾಡು ರೀಜನ್ ಅಲ್ಲಿ ಬಿಟ್ಟು. ಸರ್ ತಮಿಳ್ನಾಡು ರೀಜನ್ ಸೌತ್ ಆಫ್ ತಮಿಳ್ನಾಡು, ಸೌತ್ ಆಫ್ ಕಾವೇರಿ ರೀಜನ್ ಅಲ್ಲಿ ಯಾವುದೇ ನದಿ ಕೂಡ ಇಟ್ ಇಸ್ ನಾಟ್ ಫ್ಲೋಯಿಂಗ್ ಇನ್ ಟು ಓಷನ್. ನಾವು ಯಾವುದೇ ನದಿ ಕೂಡ ಫ್ಲೋ ಆಗ್ತಿಲ್ಲ ಅಂತಂದ್ರೆ ನೋ ಡೆಲ್ಟಾ. ನಾವು ನೋ ಡೆಲ್ಟಾ ಅಂದ್ರೆ ಇಲ್ಲಿ ಕೋರಲ್ಸ್ ಫಾರ್ಮ್ ಆಗ್ಬೋದಾ? ಎಸ್. ಬಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಬಿ ಕಾಶಿಯಸ್ ಹಿಯರ್, ದೇರ್ ಇಸ್ ಎ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಕೋರಲ್ಸ್ ಇನ್ ದ ಈಸ್ಟ್ ಕೋಸ್ಟ್ ಅಲ್ಲಿ ಅಂತ. But you should be more cautious. Okay alva? It is complete absent ಇದೆ. Excluding ಯಾವ region? Excluding Tamil Nadu or excluding Gulf of Mannar. Now Gulf of Mannar ಬಗ್ಗೆ ಡಿಸ್ಕಸ್ ಮಾಡಬೇಕು ಅನ್ನೋ ಸ್ವಲ್ಪ ಫ್ಯಾಕ್ಚುಯಲ್ಸ್ ಹೇಳಿದೆ. ಏನು? It is only biosphere reserve. ಯಾವ biosphere reserve ಅಪ್ಪ ಅಂದ್ರೆ marine biosphere reserve. It's the only marine biosphere reserve. It is present in Tamil Nadu. It is present in Tamil Nadu. Okay na? This first location ನೆನ್ಪಿಟ್ಕೊಳ್ಳಿ.
ಫಸ್ಟ್ ಯಾವ ಲೊಕೇಶನ್ ಬರ್ಸ್ತಾ ಅಂದ್ರೆ ಈಸ್ಟ್ ಕೋಸ್ಟ್ ಕಂಪ್ಲೀಟ್ ಆಬ್ಸೆಂಟ್ ಇದೆ, ಬಟ್ ಎಕ್ಸ್ಕ್ಲೂಡಿಂಗ್ ಯಾವುದು ಗಲ್ಫ್ ಆಫ್ ಮನ್ನಾರ್. ಬಟ್ ಲಾರ್ಜೆಸ್ಟ್ ಅಮೌಂಟ್ ಆಫ್ ಕೋರಲ್ಸ್ ಅಲ್ಲಿ ಇದಾವೆ. ಲಾರ್ಜೆಸ್ಟ್ ಅಮೌಂಟ್ ಆಫ್ ಕೋರಲ್ಸ್ ವೆಸ್ಟ್ ಕೋಸ್ಟ್ ಅಲ್ಲಿ ಇದೆ. ಅದ್ರಲ್ಲೂ ಮೇಜರ್ ಆಗಿ ಎಲ್ಲಪ್ಪ ಅಂದ್ರೆ ಲಕ್ಷದ್ವೀಪ. ಲಕ್ಷದ್ವೀಪಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಕೋರಲ್ಸ್ ಇದಾವೆ. ಹೈಯೆಸ್ಟ್ ಅಮೌಂಟ್ ಆಫ್ ಕೋರಲ್ಸ್. ನೋಡೋಣ ಯಾವ ಟೈಪ್ ಆಫ್ ಕೋರಲ್ಸ್ ಇದಾವೆ ಅಂತ ಕೂಡ ನೋಡೋಣ. ಇಲ್ಲಿ ಯಾವ ಟೈಪ್ ಆಫ್ ಕೋರಲ್ಸ್ ಅಂತ ಕೂಡ ನೋಡೋಣ. ಅದಾದ್ಮೇಲೆ ನೋಡಿ ನಮ್ ಕರ್ನಾಟಕದಲ್ಲಿ ಏನಾದ್ರು ಇದೆಯಾ ಅಂತ. ಕರ್ನಾಟಕ, ಕೇರಳ ಎಲ್ಲ. ಗೋವಾದಲ್ಲಿ ಇದೆ ನೋಡಿ, ಗೋವಾದಲ್ಲಿದೆ. ವಿ ಕಾಲ್ ಇಟ್ ಆಸ್ ಮಾಲ್ವಾನ್ ಅಂತ. ಗೋವಾದಲ್ಲಿ ಇಟ್ ಇಸ್ ಮಾಲ್ವಾನ್. ಗೋವಾದಲ್ಲಿ ಇಟ್ ಇಸ್ ಮಾಲ್ವಾನ್. ಅದಾದ್ಮೇಲೆ ಗಲ್ಫ್ ಆಫ್ ಕಚ್. ನಾವ್ ಈ ಗಲ್ಫ್ ಆಫ್ ಕಚ್ ಅಲ್ಲೇ ನಾವು ಆರ್ಟಿಫಿಷಿಯಲ್ ರೀಫ್ ನ ಕನ್ಸ್ಟ್ರಕ್ಟ್ ಮಾಡಿದೀವಿ. ಆ ಆರ್ಟಿಫಿಷಿಯಲ್ ರೀಫ್ ಅಂದ್ರೆ ಏನು? ಬಯೋ ರಾಕ್ ಟೆಕ್ನಾಲಜಿ. ಆರ್ಟಿಫಿಷಿಯಲ್ ರೀಫ್ ನ ಎಲ್ಲಪ್ಪ ಕನ್ಸ್ಟ್ರಕ್ಟ್ ಮಾಡಿದ್ದು ಅಂದ್ರೆ ಇಲ್ಲಿ ವಿ ಕಾಲ್ ಇಟ್ ಆಸ್ ಬಯೋ ರಾಕ್ ಟೆಕ್ನಾಲಜಿ ಅಂತ ಕರಿತೀವಿ. ಬಯೋ ರಾಕ್ ಟೆಕ್ನಾಲಜಿ ಅಂತ ಕರಿತೀವಿ. ಅಂಡ್ ಕೊನೆಯದಾಗಿ ಯಾವ್ದಪ್ಪ ಅಂದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪ. ಈ ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪ ಯಾವ ಕಂಟ್ರಿಗೆ ನಿಯರೆಸ್ಟ್ ಸಮೀಪವಾಗಿದೆ? ಇಟ್ ಇಸ್ ಸುಮತ್ರನ್ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಅದೆಲ್ಲಿದೆ ಅಂದ್ರೆ ಇಂಡೋನೇಷ್ಯಾದಲ್ಲಿದೆ. ಇಂಡೋನೇಷ್ಯಾ ಕ್ಯಾಪಿಟಲ್ ಜಕಾರ್ತಾ. ಇಂಡೋನೇಷ್ಯಾ ಕ್ಯಾಪಿಟಲ್ ಜಕಾರ್ತಾ. ಓಕೆನಾ? ಯಾವ ಡಿಗ್ರಿ ಚಾನಲ್ ಸಪರೇಟ್ ಆಗುತ್ತೆ? 6 ಡಿಗ್ರಿ ಚಾನಲ್. 6 ಡಿಗ್ರಿ ಚಾನಲ್ ಅಥವಾ ಗ್ರೇಟ್ ಚಾನಲ್ ಅಂತ ಕೂಡ ಕರಿತೀವಿ. ಗ್ರೇಟ್ ಚಾನಲ್ ಅಂತ ಕೂಡ ಕರಿತೀವಿ. ಓಕೆ ಅಲ್ವಾ? ಅಂಡಮಾನ್ ಅಂಡ್ ನಿಕೋಬಾರ್. ಡೀಪೆಸ್ಟ್ ಆರ್ ಸದರ್ನ್ ಮೋಸ್ಟ್ ದ ಪಾಯಿಂಟ್ ಯಾವುದು? ದ ಪಿಗ್ಮ್ಯಾಲಿಯನ್ ಪಾಯಿಂಟ್. ಸದರ್ನ್ ಮೋಸ್ಟ್ ಪಾಯಿಂಟ್ ನೋಡಿದ್ರೆ ಪಿಗ್ಮ್ಯಾಲಿಯನ್ ಪಾಯಿಂಟ್ ಅಂತ ಕರಿತೀವಿ. ನಿಕೋಬಾರ್ ಅಲ್ಲಿ ಇದೆ. ಅಂಡ್ ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಯಾವುದು? ಇಟ್ ಇಸ್ ಇಂದಿರಾ ಕಾಲ್ ಅಂತ. ನಾರ್ದರ್ನ್ ಮೋಸ್ಟ್ ನೋಡೋದಾದ್ರೆ ಇಂದಿರಾ ಕಾಲ್. ಸದರ್ನ್ ಮೋಸ್ಟ್ ನೋಡೋದಾದ್ರೆ ವಿ ಕಾಲ್ ಇಟ್ ಆಸ್ ಪಿಗ್ಮ್ಯಾಲಿಯನ್ ಪಾಯಿಂಟ್ ಅಂತ ಕರಿತೀವಿ. ಇಂದಿರಾ ಪಾಯಿಂಟ್ ಅಂತ ಕೂಡ ಕರಿತೀವಿ. ನಾವು ಮೇನ್ ಲ್ಯಾಂಡ್ ಅಲ್ಲಿ ಕೇಳಿದ್ರೆ ಕನ್ಯಾಕುಮಾರಿ. ಮೇನ್ ಲ್ಯಾಂಡ್ ಅಲ್ಲಿ ಕೇಳಿದ್ರೆ ವಿ ಕಾಲ್ ಇಟ್ ಆಸ್ ಕನ್ಯಾಕುಮಾರಿ ಅಂತ ಕರಿತೀವಿ. ಓಕೆ ಅಲ್ವಾ? ಎಸ್. ಗಿವ್ ಹೆಡಿಂಗ್ ಕಾಲ್ಡ್ ಆಸ್ ಟೈಪ್ಸ್ ಆಫ್ ಕೋರಲ್ಸ್. ದ ಟೈಪ್ಸ್ ಆಫ್ ಕೋರಲ್ಸ್. ಟೈಪ್ಸ್ ಅಂದ್ರೆ ಕೋರಲ್ ನ ವಿಧಗಳು ಅಂತ. ಕೋರಲ್ ನ ವಿಧಗಳು. ನಾವು ಕೋರಲ್ಸ್ ಆರ್ ಡಿವೈಡೆಡ್ ಇಟ್ ಇಂಟು ಎಷ್ಟು ವಿಧ ಡಿವೈಡ್ ಆಗಿದಾವೆ? ಇಟ್ ಇಸ್ ಡಿವೈಡೆಡ್ ಇಟ್ ಇಂಟು ವಿ ಕಾಲ್ ಇಟ್ ಆಸ್ 3 ಟೈಪ್ಸ್. ಕೋರಲ್ಸ್ ಆರ್ ಡಿವೈಡೆಡ್ ಇಟ್ ಇಂಟು 3 ಟೈಪ್ಸ್. ಒಂದು ಅಟಾಲ್ ಅಂತ ಕರಿತೀವಿ. ಫಸ್ಟ್ ಒನ್ ವಿ ಕಾಲ್ ಇಟ್ ಆಸ್ ಅಟಾಲ್ ಅಂತ. ಫಸ್ಟ್ ಒನ್ ವಿ ಕಾಲ್ ಇಟ್ ಆಸ್ ಅಟಾಲ್. ATTOL ಆಗಿರ್ಬೋದು ಅಥವಾ ATOL ಅಂತ ಕೂಡ ಕರಿತೀವಿ. ಅಟಾಲ್, ATOL. ಅಂಡ್ ಎರಡನೇ ನೋಡೋದಾದ್ರೆ ಬ್ಯಾರಿಯರ್ ರೀಫ್. ಇದು ಬೇಸಿಸ್ ಆಫ್ ಪಾಲಿಪ್ ಕನ್ಸ್ಟ್ರಕ್ಷನ್ ಮೇಲೆ. ಬೇಸಿಸ್ ಆಫ್ ಪಾಲಿಪ್ ಕನ್ಸ್ಟ್ರಕ್ಷನ್ ಬೇಸಿಸ್ ಮೇಲೆ ಇಟ್ ಇಸ್ ಡಿವೈಡೆಡ್ ಟು ಅಟಾಲ್, ಬ್ಯಾರಿಯರ್. ಅಂಡ್ ಮೂರನೇ ನೋಡೋದಾದ್ರೆ ದ ಫ್ರಿಂಜ್ ರೀಫ್ ಅಂತ ಕರಿತೀವಿ ಅಥವಾ ಪ್ಯಾಚಿ ರೀಫ್ ಅಂತ ಕೂಡ ಕರಿತೀವಿ. ದ ಫ್ರಿಂಜ್ ಅಥವಾ ವಿ ಕಾಲ್ ಇಟ್ ಆಸ್ ದ ಪ್ಯಾಚಿ ರೀಫ್ ಅಂತ ಕೂಡ ಕರಿತೀವಿ. ಓಕೆನಾ? ಒಂದ ಸ್ಟಡಿ ಮಾಡೋಣ ಈಗ. ಈಗ ಕೇಳಿಸ್ಕೊಳ್ಳಿ ಒಂದಾಗಿ. ಮೊದಲು ಕೇಳಿಸ್ಕೊಳ್ಳಿ, ಆಮೇಲೆ ನೋಡೋಣ. ಆಮೇಲೆ ಒಂದಾಗ ಕೇಳಿಸ್ಕೊಳ್ಳಿ. ನಾವು ಈಗ ಒಂದು ಇಟ್ ಇಸ್ ಥಿಂಕ್ ದಟ್ ದ್ವೀಪ ಇದೆ. ದ್ವೀಪ ಅಂದ್ರೆ ಐಲ್ಯಾಂಡ್. ಐಲ್ಯಾಂಡ್ ಅಂದ್ರೆ ಇಲ್ಲಿ ಇಟ್ ಇಸ್ ಆಲ್ ಸೈಡ್ ಸರೌಂಡೆಡ್ ಬೈ ವಾಟರ್. ಆಲ್ ಸೈಡ್ ಸರೌಂಡೆಡ್ ಬೈ ವಾಟರ್. ಇಲ್ಲಿ ಸುತ್ತ ನೀರಿದೆ, ಹೌದೋ ಇಲ್ವೋ? ಈ ಸುತ್ತ ನೀರಿರೋ ಕಡೆ ಈಗೇನಾದ್ರೂ ಈಗ ಪಾಲಿಪ್ ಕಟ್ಟಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಕೋರಲ್. ವಿ ಕಾಲ್ ಇಟ್ ಆಸ್ ಅ ರೀಫ್ ಅಂತ. ಕೋರಲ್ ರೀಫ್ ವಿಚ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್ ಬೈ ಸಿ ಅನಿಮೋನ್. ಈ ಸಿ ಅನಿಮೋನ್ ಏನಾದ್ರೂ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಕಟ್ಟಿದ್ರೆ ಆ ಒಂದು ಫೀಚರ್ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅಟಾಲ್. ಅಟಾಲ್ ಅಂದ್ರೆ ಇಟ್ ಇಸ್ ಅ ಕೋರಲ್ ರೀಫ್ ವಿಚ್ ಇಸ್ ಕನ್ಸ್ಟ್ರಕ್ಟೆಡ್ ಇನ್ ಯಾವ ಸ್ಟೈಲ್ ಕಟ್ಟಿದೆ? ಇದು ಸರ್ಕ್ಯುಲರ್ ಶೇಪ್ ಅಲ್ಲಿ ಕಟ್ಟಿದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಅಟಾಲ್ ಅಂತ ಕರಿತೀವಿ. ಸರ್ ಉದಾಹರಣೆ ಕೊಡ್ತೀರಾ ಅದು ಎಲ್ಲಿದೆ ಅಂತ ನೋಡೋದಾದ್ರೆ
ಲಕ್ಷದ್ವೀಪ್ ಐಲ್ಯಾಂಡ್ ಅಲ್ಲಿ. ಲಕ್ಷದ್ವೀಪ್ ಅಲ್ಲಿ ಇಟ್ ಇಸ್ ಲಕ್ಷದ್ವೀಪ್. ಲಕ್ಷದ್ವೀಪ್. ಈ ಒಂದು ಲಕ್ಷದ್ವೀಪದಲ್ಲಿ ಯಾವ ಟೈಪ್ ಆಫ್ ಕೋರಲ್ ಇದೆ ಅಂತಂದ್ರೆ, ಯಾವ ಕೋರಲ್ ಇದೆಯಪ್ಪ? ಇಟ್ ಇಸ್ ಅಟಾಲ್ ಇದೆ. ವಿ ಕಾಲ್ ಇಟ್ ಆಸ್ ಅಟಾಲ್. ಓಕೆನಾ? ಆಸ್ಟ್ರೇಲಿಯಾ ಆ ಕಾಂಟಿನೆಂಟ್. ನಾವ್ ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಈ ಪಾಲಿಪ್ ಏನಾದ್ರೂ ಬ್ಯಾರಿಯರ್ ಆಗಿ ಕಟ್ಟಿದ್ರೆ, ಬ್ಯಾರಿಯರ್ ಅಂದ್ರೆ ಏನು? ನಾವೀಗ ಸೀರಿಯಸ್ ಡೈರೆಕ್ಟ್ ಆಗಿ ಇಲ್ಲಿ ಬಂದು ಹಿಟ್ ಮಾಡತ್ತಾ ಅಥವಾ ಪಾಲಿಪ್ ಗಿಟ್ ಆಗತ್ತಾ? ಇಟ್ ಇಸ್ ಪಾಲಿಪ್ ಗಿಟ್ ಆಗತ್ತೆ. ಈ ಪಾಲಿಪ್ ಗಿಟ್ ಆಗ್ತಿದ್ರೆ ಏನಾಗ್ತಿದೆ ಸರ್ ಅಂದ್ರೆ, ಇಟ್ ಇಸ್ ಆಕ್ಟಿಂಗ್ ಆಸ್ ಅ ಬ್ಯಾರಿಯರ್ ಆಗಿ. ಈ ಒಂದು ರೀಫ್ ಅಂತ ಕರಿತೀವಿ ಬ್ಯಾರಿಯರ್ ರೀಫ್ ಅಂತ ಕರಿತೀವಿ. ಬ್ಯಾರಿಯರ್ ರೀಫ್ ಅಂತ. ಓಕೆನಾ? ಎಸ್ ಆರ್ ನೋ? ಇಮೇಜ್ ತೋರಿಸಿ, ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಉದಾಹರಣೆ ಕೊಡಿ. ಈಗ ಆಸ್ಟ್ರೇಲಿಯನ್ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ. ಆಸ್ಟ್ರೇಲಿಯನ್ ಗ್ರೇಟ್ ಬ್ಯಾರಿಯರ್ ರೀಫ್. ಆಸ್ಟ್ರೇಲಿಯನ್ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕರಿತೀವಿ. ಓಕೆನಾ? ಆಸ್ಟ್ರೇಲಿಯನ್ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ. ಆಸ್ಟ್ರೇಲಿಯನ್ ಗ್ರೇಟ್ ಬ್ಯಾರಿಯರ್ ರೀಫ್. ನಾವ್ ಇದೆಲ್ಲ ಓಕೆ. ನಾವ್ ಈ ಅಟಾಲ್ ಏನಾದ್ರು ಕಂಟಿನ್ಯೂಸ್ ಆಗಿ ಕಟ್ಟದ ಬದಲು ಪ್ಯಾಚಸ್ ಅಲ್ಲಿ ಕಟ್ಬಿಟ್ರೆ, ಅಂದ್ರೆ ಡಿಸ್ಕಂಟಿನ್ಯೂಸ್ ಆಗಿ ಕಟ್ಟಿದ್ರೆ ಹಿಂಗ್. ಬಟ್ ಈಗ ಒಂದು ಐಲ್ಯಾಂಡ್ ಇದೆ, ದ್ವೀಪ. ಈ ದ್ವೀಪದ ಸುತ್ತ ಕಂಟಿನ್ಯೂಸ್ ಆಗಿ ಕಟ್ಟಿದ್ರೆ ಓಕೆ. ಬಟ್ ಪ್ಯಾಚ್ ಹಂಗ್ ಕಟ್ಟಿದ್ರೆ, ಇಷ್ಟ ಬಂದ್ರೆ ಕಡೆ ಕಟ್ಕೊಂಡ್ರೆ ಅದನ್ನೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ದ ಫ್ರಿಂಜ್ ರೀಫ್ ಅಂತ ಕರಿತೀವಿ, ಅಥವಾ ದ ಪ್ಯಾಚಿ ರೀಫ್ ಅಂತ ಕೂಡ ಕರಿತೀವಿ. ಅದನ್ನ ವಿ ಕಾಲ್ ಇಟ್ ಆಸ್ ದ ಪ್ಯಾಚಿ ರೀಫ್ ಅಂತ ಕೂಡ ಕರಿತೀವಿ. ಓಕೆನಾ? ದ ಫ್ರಿಂಜ್ ರೀಫ್ ಅಥವಾ ವಿ ಕಾಲ್ ಇಟ್ ಆಸ್ ಬ್ಯಾರಿಯರ್ ರೀಫ್ ಅಂತ. ಉದಾಹರಣೆಗೆ ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪ. ನಾವು ಒಂದು ಐಲ್ಯಾಂಡ್ ಮಧ್ಯೆ ಸುತ್ತ ಕಟ್ಟಿದ್ರೆ ಏನಾಗತ್ತೆ ಇಲ್ಲಿ? ವಿ ಕಾಲ್ ಇಟ್ ಆಸ್ ಅಟಾಲ್. ಅದೇ ರೀತಿ ಫ್ರಿಂಜ್ ಅಂತಂದ್ರೆ ಪ್ಯಾಚಸ್ ಕಟ್ಟುತ್ತೆ. ಪ್ಯಾಚಸ್ ಡಿಸ್ಕಂಟಿನ್ಯೂಸ್. ಅದೇ ಬ್ಯಾರಿಯರ್ ಅಂದ್ರೆ ಇಟ್ ಆಕ್ಟ್ಸ್ ಅಸ್ ಒಂದ್ ರೀಜನ್ ಗೆ ಬ್ಯಾರಿಯರ್ ಆಗಿ ಆಗ್ತದೆ. ಅದನ್ನ ವಿ ಕಾಲ್ ಇಟ್ ಆಸ್ ಬ್ಯಾರಿಯರ್ ರೀಫ್ ಅಂತ. ಬ್ಯಾರಿಯರ್ ರೀಫ್. ಓಕೆನಾ? ಎಸ್ ಆರ್ ನೋ? ಈ ಮೂರು ಕ್ಲಿಯರ್ ಆಯ್ತಲ್ಲ? ಹೋಗ್ಲಿ. ಎಸ್, ಮೇಜರ್ ಆಗಿ ಯು ಶುಡ್ ನೋ ದಿಸ್. ಇಟ್ ಇಸ್ ಒಂದು ಅಟಾಲ್ ಅಂದ್ರೆ ಇಟ್ ಇಸ್ ಇನ್ ಅ ಸರ್ಕ್ಯುಲರ್ ಮ್ಯಾನರ್. ಇದು ಬ್ಯಾರಿಯರ್ ರೀಫ್. ಅಂಡ್ ಲಾಸ್ಟ್ ಒನ್ ವಿ ಕಾಲ್ ಇಟ್ ಆಸ್ ದ ಫ್ರಿಂಜ್. ಫ್ರಿಂಜ್ ಅಂದ್ರೆ ಇನ್ ದ ಫಾರ್ಮ್ ಆಫ್ ಪ್ಯಾಚಸ್. ಇದನ್ನ ವಿ ಕಾಲ್ ಇಟ್ ಆಸ್ ಅ ಕೋರಲ್ಸ್ ಅಂತ. ಓಕೆನಾ?